ಮುಗಿದ ಬಂಧನ ಭಾಗ 45. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ಸುಹಾಸ್ಗೆ ತಲೆ ಬುರುಡೆಯಲ್ಲಿ ನೋವು ಶುರುವಾಯಿತು. ಅವನು ಮತ್ತಷ್ಟು ವಿವರಣೆ ನೀಡೋಕೆ ಬಯಸ್ತಾನೆ. ಆದರೆ ಅವನ ಮುಂದೆ ನಿಂತಿದ್ದ ಅಶ್ವಿನಿ ಆಗಲೇ ಹೊರಡೋಕೆ ಸಿದ್ಧವಾಗಿ ನಿಂತಿದ್ದಾಳೆ. ನಾನು ನನ್ನ ಜೀವನದಲ್ಲಿ ನಿನ್ನನ್ನು ಎಂದಿಗೂ ಭೇಟಿಯಾಗಲೇಬಾರ್ದಿತ್ತು ಸುಹಾಸ್. ಅವಳ ಧ್ವನಿ ಮಂಜಿನಂತೆ ತಣ್ಣಗಿತ್ತು ಮತ್ತು ಅವಳು ಪ್ರತಿಯೊಂದು ಪದವನ್ನು ಅತ್ಯಂತ ಸ್ಪಷ್ಟವಾಗಿ ಉಚ್ಚರಿಸಿದ್ಲು. ಆ ಭೀಕರ ಪದಗಳು ಅವಳ ಬಾಯಿಂದ ಹೊರಬಿದ್ದ ಮರುಕ್ಷಣವೇ ಅವಳು ಸುಹಾಸ್ನ ಮುಖವನ್ನು ನೋಡದೆ ಕೋಪದಿಂದ ತಿರುಗಿ ಹೊರ ನಡೆದಳು. ಅವಳ ನೋವಿನ ಮಾತುಗಳನ್ನು ಕೇಳಿದ ಸುಹಾಸ್ನ ಮುಖ ತಕ್ಷಣವೇ ಕಪ್ಪಗಾಯಿತು. ಅವಳು ತೀವ್ರ ಕೋಪ ಮತ್ತು ಅಸಹ್ಯದಿಂದ ಹೊರಟು ಹೋಗುವುದನ್ನು ನೋಡಿದ ಅವನು ತನ್ನ ತೀಕ್ಷ್ಣ ನೋಟದಿಂದಲೇ ಅವಳ ಬೆನ್ನಿಗೆ ರಂಧ್ರ ಕೊರೆಯುವಂತೆ ದೃಷ್ಟಿ ನೆಟ್ಟು ನಿಂತನು. ಅವಳ ಆಕೃತಿ ನಿಧಾನವಾಗಿ ಮನೆಯ ಗೇಟ್ ದಾಟಿ ಅವನ ದೃಷ್ಟಿಯಿಂದ ಮರೆಯಾಗ್ತಿದ್ದ ಹಾಗೆ ಸುಹಾಸ್ ತಕ್ಷಣವೇ ತನ್ನ ಜೇಬಿನಿಂದ ಫೋನ್ ಎತ್ಕೊಂಡ ತನ್ನ ನಂಬಿಕಸ್ಥ PA ಕವಿನ್ಗೆ ಕರೆ ಮಾಡ್ತಾನೆ. ಅವನ ಧ್ವನಿಯಲ್ಲಿ ರೌದ್ರ ಹುಕ್ಕಿ ಬರ್ತಾ ಇತ್ತು. ಕವಿನ್ ತಕ್ಷಣವೇ ಆ ಕಿಂಡರ್ ಗಾರ್ಡನ್ ಶಾಲೆಯಲ್ಲಿ ಇಂದು ಏನೇನು ನಡೆಯಿತು ಅಂತ ಕಂಪ್ಲೀಟ್ ಆಗಿ ವಿಚಾರಿಸು. ನನ್ನ ಹೆಸರು ಬಳಸಿ ಅಲ್ಲಿ ಆಟವಾಡಿದಂತಹ ಆ ವ್ಯಕ್ತಿ ಯಾರು ಅಂತ ನನಗೆ ಈಗಲೇ ತಿಳಿಬೇಕು. ನನ್ನ ನೇರ ಆದೇಶಗಳಿಗೆ ವಿರುದ್ಧವಾಗಿ ಅಲ್ಲಿ ನಿಜವಾಗಿ ಏನಾಯಿತು ಎಂಬುದನ್ನು ಕೂಡಲೇ ಪತ್ತೆ ಹಚ್ಚು ಅಂತ ಫೋನ್ನಲ್ಲಿ ಗರ್ಜಿಸಿದ ಸುಹಾಸ್ ಕವಿನ್ಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡ್ತಾನೆ. ತನ್ನ ಬಾಸ್ನ ಧ್ವನಿಯಲ್ಲಿದ್ದ ಅಸಹನೀಯ ಹಾಗೂ ತೀವ್ರವಾದ ಕೋಪವನ್ನು ಕೇಳಿದ್ದ ಕವಿನ್ ಮೈಯೆಲ್ಲ ನಡುಗುತ್ತಾ ತಕ್ಷಣ ಎಸ್ ಸರ್, ಈಗಲೇ ವಿಚಾರಿಸಿ ತಿಳಿಸ್ತೇನೆ ಅಂತ ವಿನಯದಿಂದ ಒಪ್ಕೊಳ್ತಾನೆ. ಇತ್ತ ಸುಹಾಸ್ನ ಮನೆಯಿಂದ ಕಾರ್ನಲ್ಲಿ ಹೊರಟ ನಂತರ ಅಶ್ವಿನಿಯ ಮನಸ್ಸು ಮತ್ತು ದೇಹ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಸುಸ್ತಾಗಲು ಪ್ರಾರಂಭಿಸಿತು. ಸುತ್ತಲೂ ಕವಿದ ಕತ್ತಲೆಯನ್ನು ನೋಡುತ್ತಾ ಅವಳು ತನ್ನ ಕಾರನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ್ಲು. ಅವಳ ಮನಸ್ಸು ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಸುಹಾಸ್ ನಿಜಕ್ಕೂ ಹೀಗೆಲ್ಲ ಯಾಕೆ ಮಾಡ್ತಿದ್ದಾನೆ? ಒಂದು ವೇಳೆ ಆರವ್ ಮತ್ತು ಆದಿತ್ಯ ತನ್ನದೇ ಸ್ವಂತ ರಕ್ತದ ಮಕ್ಕಳು ಎಂಬ ಸತ್ಯ ಒಂದು ದಿನ ಅವನಿಗೆ ತಿಳಿದರೆ ಆಗ ಅವನಿಗೆ ಹೇಗನ್ನಿಸ್ತದೆ? ತಂದೆ ಎಂಬ ಸ್ಥಾನದಲ್ಲಿರಬೇಕಾದವನೇ ತಮ್ಮನ್ನು ಎಷ್ಟು ಆಳವಾಗಿ ದ್ವೇಷಿಸುತ್ತಿದ್ದಾನೆ ಅನ್ನೋ ಸತ್ಯ ಮುಗ್ಧ ಮಕ್ಕಳಿಗೆ ತಿಳಿದರೆ ಅವರ ಎದೆ ಒಡೆದೋಗುತ್ತೆ. ಆಲೋಚಿಸಿದಷ್ಟೂ ಕೂಡ ಅಶ್ವಿನಿಗೆ ಎದೆ ಜಲ್ ಅನ್ನಿಸ್ತಾ ಇತ್ತು. ತನ್ನ ಮಕ್ಕಳ ಮನಸ್ಸು ಹೇಗೆ ನೊಂದಿತ್ತು ಅಂತ ಊಹಿಸೋಕ್ಕೂ ಕೂಡ ಆಗ್ತಿಲ್ಲ. ಸುಹಾಸ್ ಇಷ್ಟು ಕಠಿಣವಾಗಿ ವರ್ತಿಸ್ತಿರುವಾಗ ಮುಂದೆ ತನ್ನ ಇಬ್ಬರು ಮಕ್ಕಳು ನಗರದ ಯಾವ ಶಾಲೆ ಕಳಿಸುವಂಥದ್ದು, ಯಾವ ಕಿಂಡರ್ ಗಾರ್ಡನ್ ಇವರನ್ನು ಸ್ವೀಕರಿಸ್ತಾರೆ, ಯಾವುದು ಅವಳಿಗೆ ತಿಳಿತಾ ಇಲ್ಲ. ಸುಹಾಸ್ನ ಪ್ರಭಾವಕ್ಕೆ ಎದುರಿ ಬೇರೆ ಎಲ್ಲ ಶಿಶು ವಿಹಾರಗಳು ಕೂಡ ಖಂಡಿತ ಇಗ್ನೋರ್ ಮಾಡ್ತವೆ, ಪ್ರವೇಶ ನೀಡಲ್ಲ ಅನ್ನೋ ಭಯ ಅವಳನ್ನು ಕಾಡ್ತಿತ್ತು. ಭವಿಷ್ಯದಲ್ಲಿ ತನ್ನ ಮುದ್ದು ಮಕ್ಕಳ ಗತಿ ಏನಾಗಬಹುದು? ಹೀಗೆ ಸಲ್ಲಿಸ್ತಾ ಹೋದರೆ ನನ್ನ ಕಂದಮ್ಮಗಳ ಬದುಕು ಏನಾಗಬೇಕು? ಈ ಯೋಚನೆ ಮನಸ್ಸಿಗೆ ಅಪ್ಪಳಿಸಿದಾಗ ಅಶ್ವಿನಿಯ ಎದೆ ಭಾರವಾಗಿ ಅಪರಾಧಿ ಭಾವನೆ ಮುಳುಗು ಹೋಯಿತು. ಅವಳ ಕಣ್ಣುಗಳು ಮತ್ತೊಮ್ಮೆ ಕೆಂಪಾಗಿ ಹುರಿಯೋಕೆ ಶುರು ಮಾಡಿದ್ವು. ಅವಳ ಕೆನ್ನೆಗಳ ಮೇಲೆ ಮುತ್ತಿನ ಹನಿಗಳಂತೆ ಬಿಸಿಯಾದ ಕಣ್ಣೀರು ಜಿನುಗಿ ಹರಿಯಿತು. ಆದರೆ ಅವಳು ಬೇರೆ ದಾರಿ ಇಲ್ಲದೆ 2 ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಹೇಗೋ ತನ್ನನ್ನು ತಾನು ಶಾಂತಗೊಳಿಸ್ಕೊಳ್ಳೋಕೆ ಒತ್ತಾಯಿಸ್ಕೊಂಡ್ಳು. ಈ ಹಿಂದಿನ ಘಟನೆಯ ಸುಹಾಸ್ ಎಂದಿಗೂ ಕೂಡ ಆರವ್ ಮತ್ತು ಆದಿತ್ಯರನ್ನು ತನ್ನ ಸ್ವಂತ ಮಕ್ಕಳೆಂದು ಒಪ್ಕೊಳ್ಳೋದಿಲ್ಲ, ಪ್ರೀತಿಸೋದಿಲ್ಲ ಅನ್ನೋಂಥದ್ದು ಅಶ್ವಿನಿ ಮನಸ್ಸಿಗೆ ಮುಟ್ಟುವಂತೆ ಮಾಡುತ್ತೆ. ಆರವ್ ಮತ್ತು ಆದಿತ್ಯರಿಗೀಗ ಈ ಜಗತ್ತಿನಲ್ಲಿ ಅವಳು ಮಾತ್ರವೇ ಏಕೈಕ ಆಸರೆ. ತಾಯಿ ಎಂಬ ಒಡನಾಡಿ ತಾನೇ ಅವರಿಗೆ ಧೈರ್ಯಶಾಲಿಯಾಗಿ ನಿಲ್ಲಬೇಕು. ಅದೃಷ್ಟವಶಾತ್ ಇದು ಕೇವಲ ಒಂದು ಕಿಂಡರ್ ಗಾರ್ಡನ್ ಶಾಲೆಗೆ ಹೋಗದಿರುವ ವಿಷಯ ಅಷ್ಟೇ. ಇನ್ನು ಮುಂದೆ ತಾನು ಸುಹಾಸ್ ಜೊತೆ ಯಾವುದೇ ರೀತಿಯ ಅನಗತ್ಯ ಸಂಬಂಧ ಇಟ್ಕೊಳ್ಳೇಬಾರ್ದು, ಕಟ್ಟುನಿಟ್ಟಾದ ಮಿತಿಗಳನ್ನು ಕಾಯ್ದುಕೊಳ್ಬೇಕು ಅಂತ ಅವಳ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸ್ತಾಳೆ. ಇಂದಿನಿಂದ ತಮಗೂ ಹಾಗೂ ಸುಹಾಸ್ಗೂ ಯಾವುದೇ ಸಂಬಂಧವಿಲ್ಲದಂತೆ ಸಂಪೂರ್ಣವಾಗಿ ದೂರವಿದ್ದು ಬಿಡಬೇಕು ಅಂತಲೂ ಅನ್ನಿಸ್ತು. ಅಶ್ವಿನಿ ಕಣ್ಣೀರನ್ನು ಒರೆಸ್ಕೊಳ್ಳುತ್ತಾ ತನ್ನ ಕಾರನ್ನು ಚಲಾಯಿಸ್ತಾಳೆ. ಅಶ್ವಿನಿ ತನ್ನ ಮನಸ್ಸಿನಲ್ಲಿ ಸಾಲು ಸಾಲು ಆಲೋಚನೆಗಳ ತೀವ್ರ ವೇದನೆಯನ್ನು ಹೊತ್ಕೊಂಡು ಬೇಗನೆ ಮನೆಗೆ ಮರಳಿದ್ಲು. ಮನೆ ತಲುಪಿದಾಗ ಮಕ್ಕಳು ಆಗಲೇ ರಾತ್ರಿಯ ಊಟವನ್ನು ಮುಗಿಸಿದ್ರು. ಮೇಘನ ಅವರಿಬ್ಬರ ಜೊತೆ ಕುಳಿತು ಟಿವಿಯಲ್ಲಿ ವಿಜ್ಞಾನದ ಕಾರ್ಯಕ್ರಮವೊಂದನ್ನು ನೋಡ್ತಾ ಇದ್ಲು. ಅಶ್ವಿನಿ ಮನೆಯೊಳಗೆ ಕಾಲಿಡ್ತಿದ್ದಂಗೆ ಮೂವರು ತಕ್ಷಣವೇ ಎದ್ದು ಅವಳ ಕಡೆಗೆ ಬರ್ತಾರೆ. ಅವಳ ಇಬ್ಬರು ಮುದ್ದಾದ ಗಂಡು ಮಕ್ಕಳಾದ ಆರವ್ ಮತ್ತು ಆದಿತ್ಯ ತಮ್ಮ ತಾಯಿ ಮುಖ ನೋಡ್ತಾ ಇದ್ದಂಗೆ ಅವಳಿಗೆ ಹುಷಾರಿಲ್ವೋ ಅಥವಾ ಏನು ತೊಂದರೆಲಿದ್ದಾಳೋ ಅಂತ ಗ್ರಹಿಸಿ ಕಾಳಜಿಯಿಂದ ಅವಳ ಬಳಿ ಬಂದು ಕೈಯನ್ನು ಹಿಡಿದುಕೊಳ್ತಾರೆ. ಅಮ್ಮ ಏನಾಗಿದೆ? ನೀವು ತುಂಬ ದಣಿದಂತೆ ಮತ್ತು ಬೇಸರದಲ್ಲಿದ್ದಂತೆ ಕಾಣ್ತಾ ಇದ್ದೀರಾ ಅಂತ ಮುಗ್ಧವಾಗಿ ವಿಚಾರಿಸಿದ್ರು. ತನ್ನ ಮುದ್ದು ಮಕ್ಕಳ ಆ ಕಾಳಜಿಯುಕ್ತ ಧ್ವನಿಯನ್ನು ಕೇಳಿದಾಗ ಅಶ್ವಿನಿಯ ದುಃಖಿತ ಹೃದಯ ಒಂದು ಕ್ಷಣ ಕರಗಿ ಮೃದುವಾಯಿತು.
ಅವಳು ತನ್ನ ಕಣ್ಣೀರನ್ನು ಬಾಂಧವ್ಯದ ನಗುವಿನ ಹಿಂದೆ ಬಚ್ಚಿಡೋಕೆ ಕಷ್ಟಪಡುತ್ತಾ, ಏನೂ ಇಲ್ಲ ಕಂದ, ಆಸ್ಪತ್ರೆ ಕೆಲಸದಲ್ಲಿ ನಿಭಾಯಿಸ್ಬೇಕಂದ್ರೆ ಸ್ವಲ್ಪ ಕಷ್ಟಕರವಾದ ಕೆಲವು ವಿಷಯಗಳಿದ್ವು ಅಷ್ಟೇ ಅಂತ ನಗ್ನಗ್ತಾನೆ ಹೇಳಿಬಿಡ್ತಾಳೆ. ತಮ್ಮ ತಾಯಿಯ ಡಾಕ್ಟರ್ ಕೆಲಸ ಎಷ್ಟು ಕಠಿಣ ಹಾಗೂ ಒತ್ತಡದಿಂದ ಕೂಡಿರುತ್ತೆ ಅಂತ ತಿಳಿದಾಗ ಆ ಇಬ್ಬರು ಚಾಣಾಕ್ಷ ಮಕ್ಕಳು ಮುಂದೆ ಯಾವುದೇ ಪ್ರಶ್ನೆ ಕೇಳಿ ಅವಳನ್ನು ಪೀಡಿಸ್ದೆ, ಅಮ್ಮ ನೀವು ಖಂಡಿತ ಇದನ್ನೆಲ್ಲ ಗೆಲ್ತೀರಾ ಬಿಡಿ, ನೀವು ಪ್ರಪಂಚದಲ್ಲಿ ಅತ್ಯುತ್ತಮ ಅಮ್ಮ ಅಂತ ಮುದ್ದಾಗಿ ಹೇಳಿ ಅವಳನ್ನು ಸಮಾಧಾನ ಪಡಿಸ್ತಾರೆ. ಅಶ್ವಿನಿ ತಲೆಯಾಡಿಸಿ ಗೋಡೆ ಗಡಿಯಾರದಲ್ಲಿ ಸಮಯ ನೋಡ್ತಾಳೆ. ನಂತರ ಮಕ್ಕಳನ್ನ ಮೇಲಕ್ಕೆ ಹೋಗಿ ಮಲಗಲು ಹೇಳ್ತಾಳೆ. ಇಬ್ಬರು ತಾಯಿಯ ಮಾತಿಗೆ ವಿಧೇಯರಾಗಿ ಮೇಲೆ ತಮ್ಮ ಕೊಠಡಿಗೆ ಹೋಗ್ತಾರೆ. ಈಗ ಸಭಾಂಗಣದಲ್ಲಿ ಅಶ್ವಿನಿ ಮತ್ತು ಮೇಘನ ಮಾತ್ರ ಉಳಿದುಕೊಂಡಿದ್ರು. ಅಶ್ವಿನಿ ಒಳಗೆ ಬಂದ ತಕ್ಷಣವೇ ಅವಳ ಮುಖದಲ್ಲಿದ್ದ ಬೇಸರವನ್ನು ನೋಡಿ ತನ್ನ ಜೀವದ ಗೆಳತಿ ಏನೋ ದೊಡ್ಡ ದುಃಖದಲ್ಲಿದ್ದಾಳೆ ಎಂಬುದನ್ನು ಮೇಘನ ಅರ್ಥ ಮಾಡಿಕೊಂಡ್ಳು. ಅಶ್ವಿನಿ, ನಿಜ ಹೇಳು, ಏನಾಯಿತು? ನನಗೆ ಸುಳ್ಳು ಹೇಳೋಕ್ಕೆ ಪ್ರಯತ್ನಿಸಬೇಡ. ನೀನು ಈಗ ಕೆಲಸದ ನೆಪ ಹೇಳಿ ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು ಅಂತ ಮೇಘನ ನೇರವಾಗಿ ಕೇಳಿದ್ಲು. ಅಶ್ವಿನಿ ಕೆಲವೊಂದಷ್ಟು ಸೆಕೆಂಡ್ಗಳ ಕಾಲ ಹಿಂಜರಿದು ನಂತರ ಇಂದು ಶಾಲೆಯಲ್ಲಿ ಮತ್ತು ಸುಹಾಸ್ನ ಸೌಧದಲ್ಲಿ ನಡೆದಂತಹ ಪ್ರತಿಯೊಂದು ಘಟನೆಯನ್ನು ಮೇಘನಾಗಿ ವಿವರವಾಗಿ ಹೇಳಿದ್ಲು. ಸುಹಾಸ್ ತನ್ನ ಹೆಸರನ್ನು ಬಳಸಿ ಆ ಇಬ್ಬರು ಮುಗ್ಧ ಮಕ್ಕಳ ಮೇಲೆ ಇಷ್ಟೊಂದು ಕೀಳಾಗಿ ದ್ವೇಷದಿಂದ ವರ್ತಿಸ್ತಿದ್ದಾನೆ ಅಂತ ಕೇಳಿದ್ದೇ ತಡ ಮೇಘನಾಳ ಕೋಪ ಜ್ವಾಲಾಮುಖಿಯಂತೆ ಹುಕ್ಕೇರಿತ್ತು. ಅವನು ಎಂತಹ ಮನುಷ್ಯ ಅಶ್ವಿನಿ? ಸಣ್ಣ ಮಕ್ಕಳೊಂದಿಗೆ ಈ ರೀತಿ ಕ್ರೂರವಾಗಿ ವರ್ತಿಸೋಕೆ ಅವನಿಗೆ ಹೇಗೆ ಸಾಧ್ಯ ಆಯಿತು? ನನ್ನ ಪ್ರೀತಿಯ ಆರವ್ ಆದಿತ್ಯಾಗಿ ಈ ರೀತಿ ಅನ್ಯಾಯವಾಗಲು ನಾನು ಖಂಡಿತ ಬಿಡೋದಿಲ್ಲ. ನಾನು ಈಗಲೇ ಹೋಗಿ ಸುಹಾಸ್ ಜೊತೆ ಜಗಳವಾಡಿ ಬರ್ತೀನಿ ಅಂತ ಆಕ್ರೋಶದಿಂದ ಅಬ್ಬರಿಸಿದ್ಲು. ಮೇಘನ ತೀವ್ರ ಕೋಪದಿಂದ ಮನೆಯಿಂದ ಹೊರಗೆ ಓಡಲು ಯತ್ನಿಸಿದಾಗ ಅಶ್ವಿನಿ ತಕ್ಷಣವೇ ಅವಳ ಕೈಯನ್ನು ಹಿಡಿದು ಬಲವಾಗಿ ಎಳೆದು ತಡೆದ್ಲು. ಇಬ್ಬರು ಹತ್ತಿರದಲ್ಲಿ ಮೆತ್ತನೆಯ ಸೋಫಾ ಸೀಟ್ನಲ್ಲಿ ಕುಳಿತರು. ಅಶ್ವಿನಿ ಕಹಿ ನಗುವಿನೊಂದಿಗೆ, ಚಿಂತಿಸಬೇಡ, ನಾನು ಈಗಲೇ ಅವನ ಬಳಿ ಹೋಗಿ ಮಾತಾಡಿದ್ದೀನಿ. ಅಲ್ಲಿಂದ ಹಿಂತಿರುಗುವಾಗ ನಾನು ಈ ಬಗ್ಗೆ ಆಳವಾಗಿ ಯೋಚಿಸಿದೆ. ನಿನಗೆ ಗೊತ್ತಾ, ವಾಸ್ತವವಾಗಿ ಸುಹಾಸ್ನೊಂದಿಗಿನ ಎಲ್ಲ ಸಂಪರ್ಕವನ್ನು ಕಡಿತಗೊಳಿಸೋಕೆ ಇದೇ ನಮಗೊಂದು ಒಳ್ಳೆಯ ಅವಕಾಶ. ಅವನು ನನ್ನ ಮಕ್ಕಳನ್ನು ನನ್ನಿಂದ ಕಸಿದುಕೊಳ್ತಾನೆ ಅನ್ನೋ ಭಯವಿಲ್ಲದೆ ನಾನು ನೆಮ್ಮದಿಯಾಗಿರಬಹುದು ಅಂತ ಹೇಳ್ತಾಳೆ. ಆದರೆ ಮೇಘನಾಗೆ ಆ ವಿಷಯವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋಕ್ಕೂ ಸಾಧ್ಯವಾಗಲಿಲ್ಲ. ಆದರೆ ಅಶ್ವಿನಿ ನಾಳೆ ಬೆಳಗ್ಗೆ ಆರವ್ ಮತ್ತು ಆದಿತ್ಯ ಶಾಲೆಗೆ ಹೋಗೋಕ್ಕೆ ಸಿದ್ಧರಾದಾಗ ನಾವು ಅವರಿಗೆ ಏನು ಹೇಳೋದು, ಅವರನ್ನು ಹೇಗೆ ಸಮಾಧಾನಪಡಿಸಿ ಅರ್ಥ ಮಾಡಿಸೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಆ ವಿಷಯವನ್ನು ನೆನಪಿಸ್ಕೊಂಡಾಗ ಅಶ್ವಿನಿಯ ಮನಸ್ಸು ಮತ್ತೆ ತೀವ್ರ ಒತ್ತಡಕ್ಕೆ ಒಳಗಾಯಿತು. ಅವಳು ಹಿಂಜರಿಕೆಯಿಂದ, ನಾನು ಈಗಾಗಲೇ ಮನಸ್ಸಿನಲ್ಲಿ ಏನು ಯೋಚಿಸ್ತಿದ್ದೀನಿ ಮೇಘನ ಅಂತ ಉತ್ತರಿಸ್ತಾಳೆ. ಇಬ್ಬರು ಸ್ವಲ್ಪ ಹೊತ್ತು ವಿಷಯದ ಬಗ್ಗೆ ಚರ್ಚಿಸೋಣ. ಸಮಯ ತಡವಾದಾಗ ಮೇಘನ ಅಶ್ವಿನಿಗೆ ಹೇಳಿ ತನ್ನ ಮನೆಗೆ ಹೊರಟು ಹೋಗ್ತಾಳೆ. ಮರುದಿನ ಬೆಳಗ್ಗೆ ಇಬ್ಬರು ಮಕ್ಕಳು ಪ್ರತಿದಿನದಂತೆ ಸಮಯಕ್ಕೆ ಸರಿಯಾಗಿ ಎಚ್ಚರಗೊಳ್ತಾರೆ. ಉಪಹಾರ ಮುಗಿಸಿ ಶಮವಸ್ತ್ರ ಧರಿಸಿ ಶಾಲೆಗೆ ಕರೆದೊಯ್ಯಲು ತಮ್ಮ ತಾಯಿಯ ಬಳಿಗೆ ಓಡಿ ಬರ್ತಾರೆ. ಮಕ್ಕಳಿಬ್ಬರು ಉಪಹಾರ ಮುಗಿಸಿ ಶಾಲೆಯ ಬ್ಯಾಗನ್ನು ಇರಿಸ್ಕೊಂಡು ತಾಯಿಯ ಆಜ್ಞೆಗಾಗಿ ಕಾಯ್ತಾಯಿದ್ರು. ಅಶ್ವಿನಿ ಇಡೀ ರಾತ್ರಿ ನಿದ್ರೆ ಇಲ್ಲದೆ ಎಚ್ಚರವಾಗಿದ್ದು ಮಕ್ಕಳಿಗೆ ಶಾಲೆಗೆ ಹೋಗ್ಬಿಡಿ ಅಂತ ಹೇಳೋಕೆ ಯಾವುದಾದ್ರೂ ಒಂದು ಸೂಕ್ತ ನೆಪವನ್ನು ಯೋಚಿಸ್ತಾನೆ ಕುಳಿತುಕೊಂಡ್ಬಿಟ್ಟಿದ್ಲು. ಆದರೆ ಈಗ ಅವರಿಬ್ಬರ ಉತ್ಸಾಹದಿಂದ ಹೊಳೆಯುವ ಕಣ್ಣುಗಳನ್ನು ತನ್ನನ್ನೇ ನೋಡುತ್ತಾ ಕುಳಿತಿರುವುದನ್ನು ಕಂಡಾಗ ತಾನೇ ಅವರನ್ನು ಬಲವಂತವಾಗಿ ಶಾಲೆಯಿಂದ ಬೇರ್ಪಡಿಸ್ತಿದ್ದೀನಿ ಅನ್ನೋ ಅಪರಾಧಿ ಭಾವನೆ ಅವಳನ್ನು ಕಾಡೋಕ್ಕೆ ಶುರು ಮಾಡ್ತು. ಆದಾಗ್ಯೂ ಇಡೀ ರಾತ್ರಿ ಯೋಚಿಸಿ ಸಿದ್ಧಪಡಿಸ್ಕೊಂಡಿದ್ದಂತಹ ನೆಪವನ್ನು ಅವಳು ಮಕ್ಕಳ ಮುಂದೆ ತಂದಳು. ಮಕ್ಕಳೇ, ನಾನು ಈ ಬಗ್ಗೆ ಆಳವಾಗಿ ಯೋಚಿಸಿದೆ. ನೀವಿಬ್ಬರು ಕಿಂಡರ್ ಗಾರ್ಡನ್ ಎಲ್ಲ ಹಂತಗಳ ಶಿಕ್ಷಣವನ್ನು ದಾಟಿ ಜಾಣರಾಗಿದ್ದೀರಿ. ಹಾಗಾಗಿ ನೀವು ಇನ್ನು ಮುಂದೆ ಚಿಕ್ಕ ಮಕ್ಕಳ ಕಿಂಡರ್ ಗಾರ್ಡನ್ಗೆ ಹೋಗುವಂತಹ ಯಾವುದೇ ಅಗತ್ಯವಿಲ್ಲ. ಬದಲಾಗಿ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾಗುವಂತಹ ಕೆಲವೊಂದಷ್ಟು ಸ್ಪೆಷಲ್ ಕ್ಲಾಸಸ್ ಅಂದರೆ ವಿಶೇಷ ತರಗತಿಗಳನ್ನು ನಾನು ನಿಮಗೆ ಸೇರಿಸ್ಬೇಕಂತ ಇದ್ದೀನಿ, ಸರಿನಾ? ಅವರಿಬ್ಬರಿಗೂ ತಮ್ಮ ತಾಯಿ ಏಕಾಏಕಿ ಏನು ಹೇಳ್ತಾ ಇದ್ದಾಳೆ ಅನ್ನೋದು ಸರಿಯಾಗಿ ಅರ್ಥ ಆಗಲಿಲ್ಲ. ಅಶ್ವಿನಿ ಮುಗುಳ್ನಗುತ್ತಾ ಮುಂದುವರಿಸ್ತಾಳೆ. ಆದಿತ್ಯ, ನಿನಗೆ ಕಂಪ್ಯೂಟರ್ ಕೋಡಿಂಗ್ನಲ್ಲಿ ತುಂಬ ಅಂದರೆ ಟೆಕ್ನಾಲಜಿ ಬಗ್ಗೆ ತುಂಬ ಆಸಕ್ತಿ ಇದೆಯಲ್ವಾ? ಸೊ ಹಾಗಾಗಿ ನಿನ್ನನ್ನು ಕಂಪ್ಯೂಟರ್ ತರಗತಿಗೆ ಸೇರಿಸ್ತೀನಿ. ಹಾಗೆ ಆರವ್, ನೀನು ಮನಿ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸು ನಿರ್ವಹಣೆ ತರಗತಿಯಲ್ಲಿ ತೆಗೆದುಕೊಳ್ತೀಯಾ ಅಥವಾ ನೀವಿಬ್ಬರು ಬೇರೆ ಏನಾದರೂ ಕಲಿಯೋಕ್ಕೆ ಇಷ್ಟಪಡ್ತೀರಾ? ಈಗ ಮಾತ್ರ ಇಬ್ಬರು ಮುದ್ದಾದ ಮಕ್ಕಳಿಗೆ ವಿಷಯದ ಗಂಭೀರತೆ ಅರ್ಥ ಆಯಿತು. ಅವರು ತಮ್ಮ ತಾಯಿಯ ಕಡೆಗೆ ಸಂಪೂರ್ಣ ಗೊಂದಲ ಮತ್ತು ಅನುಮಾನದಿಂದ ನೋಡಿದ್ರು. ಇನ್ನು ಮುಂದೆ ಕಿಂಡರ್ ಗಾರ್ಡನ್ಗೆ ಹೋಗಬಾರ್ದು ಅಂತ ನೀವು ಯಾಕೆ ಹೇಳ್ತಾ ಇದ್ದೀರಾ ಅಮ್ಮ? ನಾವು ನಮಗೆ ಜೀವವಾಗಿರುವಂಥ ತಂಗಿ ಅನ್ವಿತಾಗೆ ವಿದಾಯ ಹೇಳಲು ಕೂಡ ಸಾಧ್ಯವಾಗುವುದಿಲ್ಲವಲ್ಲ?
ಶಾಲೆಯಲ್ಲಿ ಅವಳು ನಮ್ಮನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಿದ್ದಾಳೆ, ನೋಡ್ದಿದ್ರಂತೂ ಖಂಡಿತವಾಗಿಯೂ ಗಟ್ಟಿಯಾಗಿ ಅಳ್ತಾಳೆ ಅಂತ ಅಂದರು. ಮಕ್ಕಳ ಬಾಯಿಂದ ಬಂದಂತಹ ಒಂದು ಮಾತು ಅಶ್ವಿನಿ ಹೃದಯದಲ್ಲಿ ತೀಕ್ಷ್ಣವಾಗಿ ಮುಳ್ಳನ್ನು ಇರಿದಂತೆ ಭಾಸವಾಯಿತು. ವಾಸ್ತವವಾಗಿ ಸುಹಾಸ್ ಸ್ವತಃ ಅನ್ವಿತಾಳನ್ನೇ ಆ ಶಾಲೆಗೆ ಕರೆತಂದಿದ್ದ ಮತ್ತು ಆ ಇಬ್ಬರು ಗಂಡು ಮಕ್ಕಳೊಂದಿಗೆ ಅತ್ಯಂತ ಪ್ರೀತಿಯಿಂದ ಹೊಂದಿಕೊಂಡಿದ್ಲು. ಅವರೆಲ್ಲರೂ ಶಾಲೆಯಲ್ಲಿ ಅತ್ಯಂತ ಸಂತೋಷದ ಕ್ಷಣಗಳಲ್ಲಿ ಕಳೀತಾ ಇದ್ರು. ಸುಹಾಸ್ ಏನನ್ನಾದರೂ ತಪ್ಪಾಗಿ ಅರ್ಥೈಸ್ಕೊಳ್ಬೋದು ಎಂಬ ಭಯ ಅಶ್ವಿನಿಗೆ ಮೊದಲಿಂದನೂ ಇತ್ತು. ಆದರೆ ಕೆಲವು ದಿನಗಳಲ್ಲಿ ಪರಿಸ್ಥಿತಿ ಇಷ್ಟೊಂದು ವಿಕೋಪಕ್ಕೆ ತಿರುಗಿ ತನ್ನ ಮಕ್ಕಳನ್ನೇ ಶಾಲೆಯಿಂದ ಹೊರಹಾಕುವಂಥ ಘಟನೆ ಸಂಭವಿಸ್ತದೆ ಅಂತ ಅವಳು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಆ ಕಹಿ ಆಲೋಚನೆಗಳನ್ನು ಮನಸ್ಸಿನಿಂದ ಬದಿಗೊತ್ತಿ ಅಶ್ವಿನಿ ತನ್ನ ಧ್ವನಿಯನ್ನು ಕಷ್ಟಪಟ್ಟು ಸ್ಥಿರವಾಗಿಟ್ಕೊಳ್ತಾ, ನಾನು ನಿಮ್ಮ ಪರವಾಗಿ ಅನ್ವಿತಾ ಜೊತೆ ಮಾತಾಡ್ತೇನೆ ಪುಟ, ನೀವು ಹೋಗಿ ಕೊಠಡಿಯಲ್ಲಿ ರೆಡಿಯಾಗಿ, ನಾನು ಶಾಲೆಗೆ ಹೋಗಿ TC ಪಡೆಯುವ ಅಗತ್ಯ ಕಾರ್ಯವಿಧಾನಗಳನ್ನು ಪೂರ್ಣಗೊಳಿಸಿ ಬರ್ತೀನಿ ಅಂತ ಹೇಳಲು. ಆ ಇಬ್ಬರು ಹುಡುಗರಿಗೆ ಇಷ್ಟೆಲ್ಲ ಏಕಾಏಕಿ ಯಾಕೆ ನಡೀತಾ ಇದೆ ಅನ್ನುವಂಥದ್ದು ಅರ್ಥ ಆಗಲೇ ಇಲ್ಲ. ಆದರೆ ತಾಯಿ ಈಗಾಗಲೇ ದೃಢ ನಿರ್ಧಾರಕ್ಕೆ ಬಂದಿದ್ದಾಳೆಂದು ತಿಳಿದು ವಿಧೇಯತೆಯಿಂದ ತಲೆಯಾಡಿಸ್ತಾರೆ. ಅಶ್ವಿನಿ ಶಾಲೆಗೆ ಹೊರಟು ಹೋದ ತಕ್ಷಣ ಇಬ್ಬರು ಮಕ್ಕಳು ಕುತೂಹಲ ತಾಳಲಾರದೆ ಪಕ್ಕದ ಮನೆಗೆ ಹೋಗಿ ಬಾಗ್ಲನ್ನು ತಡ್ತಾರೆ. ಮೇಘನ ಕೂಡ ಬಾಗ್ಲನ್ನು ತೆರೆದಾಗ ಇಬ್ಬರು ಮುದ್ದಾದ ಮಕ್ಕಳು ಕಣ್ಣೀರ ಕೋಡಿ ಹೊತ್ತು ಬಾಗ್ಲಲ್ಲಿ ನಿಂತಿದ್ರು. ನೆನೆ ರಾತ್ರಿ ಅಶ್ವಿನಿ ತನಗೆ ಹೇಳಿದ ಪ್ರತಿಯೊಂದು ವಿಷಯವನ್ನು ನೆನಪಿಸಿಕೊಂಡ ಮೇಘನಾಗೆ ಮಕ್ಕಳನ್ನು ನೋಡಿದೊಡನೆ ಒಂದೇ ಸಮಯದಲ್ಲಿ ತೀವ್ರವಾದ ಅಪರಾಧಿ ಭಾವನೆ ಮತ್ತು ವಿಷಾದ ಆಗುತ್ತೆ. ಮಕ್ಕಳಿಬ್ಬರು ಮೇಘನಾಳನ್ನು ಮುತ್ತಿಗೆ ಹಾಕಿ ಸಾಲು ಸಾಲು ಪ್ರಶ್ನೆಗಳ ದೀರ್ಘ ವಿಚಾರಣೆಯನ್ನು ನಡೆಸಿದಾಗ ಆ ಮುಗ್ಧ ಮಕ್ಕಳ ಮುಖ ನೋಡುತ್ತಾ ಸುಳ್ಳು ಹೇಳಲು ಮೇಘನಾಗೆ ಸಾಧ್ಯವೇ ಆಗಲಿಲ್ಲ. ಅವಳು ಕೊನೆಗೆ ಸುಹಾಸ್ ಶಾಲೆಯಲ್ಲಿ ಮಾಡಿದ ಸಂಪೂರ್ಣ ಸತ್ಯವನ್ನು ಬಿಚ್ಚಿಟ್ಲು. ತಮ್ಮ ಸ್ವಂತ ತಂದೆಯೇ ತಮ್ಮನ್ನು ಕಿಂಡರ್ಗಾರ್ಟನ್ ಶಾಲೆಯಿಂದ ಅನ್ಯಾಯವಾಗಿ ಹೊರಹಾಕಿದ್ದಾರೆ ಎಂಬಂತಹ ಭೀಕರ ಸತ್ಯವನ್ನು ಕೇಳಿದಾಗ ಆರವ್ ಮತ್ತು ಆದಿತ್ಯನ ಮುಖಗಳು ತಕ್ಷಣವೇ ಕಪ್ಪಾಗಿ ಮುಸುಕಾದವು. ಅವರು ತೀವ್ರ ನಿರಾಶೆ, ನೋವು, ಆಘಾತದಿಂದ ಕುಸಿದು ಬಿದ್ದರು. ಸತ್ಯ ತಿಳಿದ ನಂತರ ಆರವ್, ಆದಿತ್ಯ ಇಬ್ಬರು ಕೂಡ ಮೇಘನಾಗೆ ವಿದಾಯ ಹೇಳಿ ತೀವ್ರ ದುಃಖದಿಂದ ತಮ್ಮ ಮನೆಗೆ ನಡೆದು ಬರ್ತಾರೆ. ಮೇಘನಾಗೆ ಅಷ್ಟು ಸುಲಭವಾಗಿ ಅವರನ್ನು ಮನವೊಲಿಸೋಕೆ ಸಾಧ್ಯ ಇರಲಿಲ್ಲ. ಬಿಕಾಸ್ ಅವರು ತುಂಬ ಓವರ್ ಬುದ್ಧಿ ಇರುವಂತಹ ಮಕ್ಕಳು. ಇಬ್ಬರು ಮಕ್ಕಳು ಎಷ್ಟು ನಿರಾಶೆಗೊಂಡಿದ್ದಾರೆ, ಕುಸಿದು ಬಿದ್ದಿದ್ದಾರೆ ಅನ್ನೋದನ್ನು ನೋಡಿ ಅವರಿಗೆ ಬೆಂಬಲವಾಗಿ ನಿಲ್ಲಲು ಅವಳು ಆತುರದಿಂದ ಆಸ್ಪತ್ರೆಯ ಕೆಲಸದಿಂದ ರಜೆ ತಗೊಂಡ್ಳು. ಆರವ್, ಆದಿತ್ಯ ಸಂಪೂರ್ಣವಾಗಿ ಕಂಗಾಲಾಗಿದ್ದು, ಇಷ್ಟು ದಿನ ಅವರು ತಮ್ಮ ತಂದೆ ಸುಹಾಸ್ ತಮಗೆ ನೇರವಾಗಿ ಸಿಗದಿದ್ರು, ಅವರ ಮನಸ್ಸಿನಲ್ಲಿ ಅಷ್ಟೋ ಇಷ್ಟೋ ಒಂದು ರೀತಿಯ ಪ್ರೇಮ ಇದೆ ಅಂತ ತಿಳ್ಕೊಂಡಿದ್ರು. ಅವರ ಮನಸ್ಸಿನಲ್ಲಿ ದ್ವೇಷವಂತೂ ಇರಲಿಲ್ಲ. ಈಗ ಶಾಲೆಯಿಂದ ತಮ್ಮನ್ನು ಹೊರಹಾಕಿದ್ದು ಸ್ವತಃ ಅವರೇ ಅಂತ ಗೊತ್ತಾದಾಗ ತಮ್ಮ ತಂದೆ ತಮ್ಮನ್ನು ಜೀವನ ಪರ್ಯಂತ ತೀವ್ರವಾಗಿ ದ್ವೇಷಿಸ್ತಾರೆ ಅನ್ನೋ ಸತ್ಯ ಅವ್ರಿಗೆ ಅರಿವಾಯಿತು. ಇದನ್ನು ಯೋಚಿಸ್ತಿದ್ದ ಹಾಗೆ ಆದಿತ್ಯನ ಮುದ್ದಾದ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ಹರಿಯಿತು. ಅವನು ತನ್ನ ಅಣ್ಣ ಬೆರಳುಗಳಿಂದ ಸೋಫಾದ ಬಟ್ಟೆಯನ್ನು ಮತ್ತು ಅವನ ಸಣ್ಣ ಬಾಯಿ ಬಿಗಿಯಾಗಿ ರೇಖಿಯಾಯಿತು. ಅಳ್ತಾ ಇದ್ದಾರೆ ಅಣ್ಣ. ಆರವ್ ಕೂಡ ತುಂಬ ನಿರಾಶೆಗೊಂಡಿದ್ದ. ಆದರೆ ಅವನು ತನ್ನ ತಮ್ಮನಿಗಿಂತ ಸ್ವಲ್ಪ ಶಿಸ್ತು ಮತ್ತು ಶಾಂತತೆಯನ್ನು ಕಾಯ್ದುಕೊಳ್ಳುವಂತಹ ವ್ಯಕ್ತಿ. ಆದಿತ್ಯನ ಕಣ್ಣುಗಳಲ್ಲಿನ ಕಣ್ಣೀರನ್ನು ನೋಡಿ ಅವನು ತಮ್ಮನನ್ನು ಪ್ರೀತಿಯಿಂದ ಸಮಾಧಾನ ಪಡಿಸೋಕೆ ಪ್ರಾರಂಭಿಸ್ತಾನೆ. ಆ ಕೆಟ್ಟ ವ್ಯಕ್ತಿಗಾಗಿ ಹೇಳ್ಬೇಡ ಆದಿತ್ಯ, ಅವನು ನಮ್ಮನ್ನು ಇಷ್ಟಪಡದಿದ್ದರೆ ನಮಗೂ ಇನ್ನು ಮುಂದೆ ಅವನನ್ನು ಇಷ್ಟಪಡುವ ಅಗತ್ಯವಿಲ್ಲ. ಇದಲ್ಲದೆ ಈ ವಿಷಯದ ಬಗ್ಗೆ ತಿಳಿದ ಅಮ್ಮ ಬೇಸರ ಪಟ್ಕೊಳ್ಳೋದು ನಮಗಿಷ್ಟ ಇಲ್ಲ. ಹಾಗಾಗಿ ನಮಗೆ ಈ ವಿಷಯ ಏನು ಗೊತ್ತಿಲ್ಲದಂತೆ ಅಮ್ಮನ ಮುಂದೆ ನಟಿಸೋಣ. ನಮ್ಮ ಪಾಡಿಗೆ ನಾವು ಇದ್ದರೆ ಸರಿನಾ? ಚಿಂತಿಸಬೇಡ, ನಾವಿಬ್ಬರು ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳೋಣ. ಆದಿತ್ಯ ಮೌನವಾಗಿ ತಲೆಯಾಡಿಸ್ತಾ ಹುಕ್ಕಿ ಬಂದ ಕಣ್ಣೀರನ್ನು ಒರೆಸ್ಕೊಂಡು ಮೂಗನ್ನು ಮುಚ್ಚಿಕೊಂಡ. ಅಶ್ವಿನಿ ಕಿಂಡರ್ಗಾರ್ಟನ್ ಶಾಲೆಯಲ್ಲಿ TC ಪ್ರಕ್ರಿಯೆ ಕೆಲಸ ಮುಗಿಸಿ ಹೊರಗೆ ಬಂದಾಗ ಅಲ್ಲಿಗೆ ಅನ್ವಿತಾಳನ್ನು ಶಾಲೆಗೆ ಬಿಡಲು ಬಂದಿದ್ದ ಸುಹಾಸ್ ಎದುರಾಗ್ತಾನೆ. ಅನ್ವಿತಾ ಬೇರೆಯದೇ ಮುಖಭಾವದಲ್ಲಿದ್ದಂತೆ ತೋರ್ತಾ ಇತ್ತು. ಇಷ್ಟವಿಲ್ಲದೆ ಬಿಗಿದ ತುಟಿಗಳೊಂದಿಗೆ ಅವನ ತಂದೆ ಕೈಯನ್ನು ಹಿಡಿದು ಶಾಲೆಗೆ ಹೆಜ್ಜೆ ಹಾಕ್ತಾ ಇದ್ಲು. ಇಬ್ಬರ ಕಣ್ಣುಗಳು ಭೇಟಿಯಾದಾಗ ಅಶ್ವಿನಿಯನ್ನು ಕಂಡೊಡನೆ ಅನ್ವಿತಾಳ ಕಣ್ಣುಗಳಲ್ಲಿ ಸಣ್ಣ ಪ್ರಕಾಶಮಾನವಾದ ಬೆಳಕು ಮಿನುಗಿತ್ತು. ಏನೋ ವಿಷಯದ ಬಗ್ಗೆ ತೀವ್ರವಾಗಿ ಉತ್ಸಾಹಗಳಾದಂತೆ ಕಾಣ್ತಾ ಇದ್ಲು. ಅಶ್ವಿನಿಯ ಹೃದಯವು ಒಂದು ಕ್ಷಣ ಮಗುವನ್ನು ನೋಡಿ ಹುಕ್ಕಿ ಬಂತು. ಆದರೆ ಆ ಮಗುವಿನ ಪಕ್ಕದಲ್ಲಿದ್ದ ನಿರ್ದಯಿ ಸುಹಾಸ್ನನ್ನು ನೋಡಿದಾಗ ಅವಳ ಮನಸ್ಸು ಮತ್ತೆ ನೋವಿನಲ್ಲಿ ಮುಳುಗಿತು. ಅವರಿಬ್ಬರು ವೇಗವಾಗಿ ಅಶ್ವಿನಿಯ ಬಳಿಗೆ ಬಂದರು. ಅಶ್ವಿನಿಯ ಉಡುಪಿನ ಅಂಚನ್ನು ತನ್ನ ಸಣ್ಣ ಬೆರಳುಗಳಿಂದ ನಿಧಾನವಾಗಿ ಹಿಡಿದ ಅನ್ವಿತಾ ಅವಳು ಏನೋ ಒಳ್ಳೆಯ ಮಾತು ಹೇಳುತ್ತಾಳಂತೆ ಕಾಯುತ್ತಿರುವಂತೆ ಕಳವಳಗೊಂಡ ಕಣ್ಣುಗಳಿಂದ ಅವಳತ್ತ ಮುದ್ದಾಗಿ ನೋಡಿದ್ಲು. ಅಶ್ವಿನಿ ಒಂದು ಕ್ಷಣ ಮೌನವಾಗಿದ್ಲು. ನಂತರ ತಕ್ಷಣವೇ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಸ್ವಲ್ಪ ಹಿಂದೆ ಸರಿದು ಅನ್ವಿತಾಳ ಹಿಡಿತದಿಂದ ತನ್ನ ಉಡುಪನ್ನು ಬಿಡುಗಡೆ ಮಾಡಿಕೊಂಡ್ಳು.
ಅನ್ವಿತಾ, ಆರವ್ ಆದಿತ್ಯ ಇನ್ನು ಮುಂದೆ ಈ ಶಾಲೆಗೆ ಬರೋದಿಲ್ಲ. ಆದ್ದರಿಂದ ನೀನು ಶಾಲೆಯಲ್ಲಿ ನಿನ್ನ ಬಗ್ಗೆ ಕಾಳಜಿ ವಹಿಸು, ಸರಿನಾ? ಬೇರೆ ಇತರ ಮಕ್ಕಳೊಂದಿಗೆ ಹೊಂದಿಕೊಂಡು ಚೆನ್ನಾಗಿರು. ಅಶ್ವಿನಿ ಮಾತುಗಳನ್ನು ಹೇಳುತ್ತಿದ್ದಂತೆಯೇ ಅನ್ವಿತಾಳ ಕಣ್ಣುಗಳಲ್ಲಿದ್ದ ನಿರೀಕ್ಷೆಯ ಬೆಳಕು ನಿಧಾನವಾಗಿ ಮುಸುಕಾಗುವುದನ್ನು ಅವಳು ಕಂಡ್ಳು. ಅಶ್ವಿನಿ ತನ್ನ ನೋಟವನ್ನು ಮಗುವಿನಿಂದ ತಪ್ಪಿಸಿ ಸಾಧ್ಯವಾದಷ್ಟು ಧ್ವನಿಯನ್ನು ತಡೆ ಹಿಡಿದು ಸದ್ದಿಲ್ಲದೆ, ನನಗೆ ಆಸ್ಪತ್ರೆಯಲ್ಲಿ ಕೆಲಸ ಇದೆ, ನಾನು ಹೊರಡ್ತಿದ್ದೀನಿ ಅಂತ ಹೇಳಿದ್ಲು. ನಂತರ ಅವಳು ಅವರ ಮುಖವನ್ನು ನೋಡದೆ ತನ್ನ ಕಾರಿನ ಕಡೆಗೆ ನಡೆಯಲು ಹೊರಟಾಗ ಇದ್ದಕ್ಕಿದ್ದಂತೆ ಸುಹಾಸ್ನ ವಿಶಾಲವಾದ ದೊಡ್ಡ ಕೈ ಅವಳ ಮಣಿಕಟ್ಟನ್ನು ಬಲವಾಗಿ ಹಿಡಿದುಕೊಂಡಿತ್ತು. ಅಶ್ವಿನಿ ಹಠಾತ್ತಾಗಿ ಹೆಜ್ಜೆ ನಿಲ್ಲಿಸಿ ತಿರುಗಿ ಅವನ ತೀಕ್ಷ್ಣ ನೋಟವನ್ನು ನೇರವಾಗಿ ಎದುರಿಸಿದ್ಲು. ಅಶ್ವಿನಿ ತನ್ನ ಮಣಿಕಟ್ಟನ್ನು ಹಿಡಿದಿದ್ದ ಸುಹಾಸ್ನನ್ನ ಅತ್ಯಂತ ಭಾವರಹಿತವಾಗಿ ತಣ್ಣನೆಯ ಕಣ್ಣುಗಳಿಂದ ನೋಡಿದ್ಲು. ಮಿಸ್ಟರ್ ವರ್ಮಾ, ನನಗ್ಯಾಕೆ ಹೀಗೆ ಕೈ ಹಿಡಿದು ತಡಿತಾ ಇದ್ದೀರಾ? ನಿಮ್ಗೇನಾದರೂ ಬೇಕಿತ್ತಾ? ಸುಹಾಸ್ ತನ್ನ ಮುಖವನ್ನು ಗಂಭೀರವಾಗಿ ಗಂಟು ಹಾಕ್ಕೊಳ್ತಾನೆ. ಅಶ್ವಿನಿ ಶಾಲೆಯಿಂದ ಈ ಇಬ್ಬರು ಮಕ್ಕಳನ್ನು ಹೊರಗೆ ಹಾಕುವುದು ನನ್ನ ಯೋಚನೆಯಾಗಿರಲಿಲ್ಲ. ಇದು ಕೇವಲ ಒಂದು ದೊಡ್ಡ ತಪ್ಪು ತಿಳುವಳಿಕೆ. ಅವನ ಮಾತನ್ನು ಕೇಳಿ ಅಶ್ವಿನಿ ತೀವ್ರವಾಗಿ ವ್ಯಂಗ್ಯವಾಗಿ ನಗ್ತಾಳೆ. ಮಿಸ್ಟರ್ ವರ್ಮಾ, ಈ ಹಂತದಲ್ಲೂ ನೀವು ನಿಮ್ಮನ್ನು ಸಮರ್ಥಿಸಿಕೊಳ್ಳೋಕೆ ಪ್ರಯತ್ನಿಸ್ತಿದ್ದೀರಿ ಅಂದರೆ ನಾನು ನಿಜಕ್ಕೂ ನಂಬೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸರಿ, ನಿಮ್ಮ ಹೊಸ ನೆಪಗಳನ್ನು ಕೇಳಲು ನಾನು ಸಿದ್ಧಳಾಗಿದ್ದೇನೆ. ಈ ಬಾರಿ ನಿಮ್ಮ ಈ ನೀಚ ಕೃತ್ಯಕ್ಕೆ ಯಾರನ್ನು ದೂಷಿಸೋಕೆ ನಿರ್ಧರಿಸಿದ್ದೀರಿ ಮಿಸ್ಟರ್? ಅವಳ ಧ್ವನಿಯಲ್ಲಿದ್ದ ಖಾರವಾದ ವ್ಯಂಗ್ಯಕ್ಕೆ ಸುಹಾಸ್ ಕಿರಿಕಿರಿಗೊಳ್ಳಿಲ್ಲ. ಅತ್ಯಂತ ಆಳವಾದ ಗಂಭೀರ ಧ್ವನಿಯಲ್ಲಿ ಹೇಳ್ತಾನೆ, ನಾನು ನನ್ನ PAಗೆ ಹೇಳಿದ್ದೀನಿ, ಆ ಕಿಂಡರ್ ಗಾರ್ಡನ್ ನಿಜವಾಗಿ ಏನಾಯಿತು ಅಂತ ವಿಚಾರಣೆ ಮಾಡೋಕ್ಕೆ ಕಳಿಸಿದೆ. ಆ ಶಾಲೆಯ ಗೊಂದಲಕ್ಕಿಡಿ ಮೂಲ ಕಾರಣ ಕಾವ್ಯ. ನಾನು ಶಾಲೆಯ ವಿಷಯದಲ್ಲಿ ಪ್ರಿನ್ಸಿಪಾಲ್ಗೆ ಮೊದಲೇ ಒಂದು ಮಾತು ಹೇಳಿದ್ರಿಂದ ಕಾವ್ಯ ಬಂದಾಗ ಕಿಂಡರ್ ಗಾರ್ಡನ್ ಪ್ರಿನ್ಸಿಪಾಲ್ ನಾನು ಕೂಡ ಇದಕ್ಕೆ ಒಪ್ಪಿದ್ದೇನೆ ಅಂತ ಸಂಪೂರ್ಣವಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸುಹಾಸ್ ತಾನು ಹೇಳಿದ ಮಾತನ್ನು ಆಳವಾಗಿ ಯೋಚಿಸ್ತಾ ಮನಸ್ಸಿನಲ್ಲೇ ತೀವ್ರವಾಗಿ ವಿಷಾದಿಸ್ತಾನೆ. ಅವನು ತನ್ನ ಮಾತನ್ನು ಅರ್ಧದಲ್ಲೇ ನಿಲ್ಲಿಸ್ತಾನೆ. ಆ ಇಬ್ಬರು ಮುದ್ದಾದ ಮಕ್ಕಳನ್ನು ಶಾಲೆಯಿಂದ ಹೊರಹಾಕಿದ್ದ ನಿಜವಾದ ಕಾರಣ ತಿಳಿದಾಗ ಸುಹಾಸ್ ತನ್ನ ಜೀವನದಲ್ಲೇ ಇಷ್ಟೊಂದು ಅಸಮಾಧಾನ ಮತ್ತು ಬೇಸರವನ್ನು ಆಕ್ರೋಶಗೊಂಡೇ ಇರಲಿಲ್ಲ. ಒಂದು ವೇಳೆ ತಾನೇ ಮೊದಲೇ ಪ್ರಿನ್ಸಿಪಾಲ್ ಬಳಿ ಅಷ್ಟು ಕಠಿಣವಾಗಿ ಮಾತಾಡ್ತಿದ್ರೆ ಪ್ರಿನ್ಸಿಪಾಲ್ ಕಾವ್ಯಳ ಮಾತಿಗೂ ಮತ್ತು ತನ್ನ ಹೆಸರಿಗೂ ಗಂಟು ಹಾಕಿ ಹೀಗೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ. ಈ ಅನಾಹುತವನ್ನು ಹೇಗಾದರೂ ಮಾಡಿ ಸರಿಪಡಿಸೋಕೆ ಅವನು ಬಯಸ್ತಾನೆ. ಅದಕ್ಕಾಗಿ ಅವನು ಇದು ಖುದ್ದಾಗಿ ಶಾಲೆಗೆ ಬಂದಿದ್ದ. ಅನಿರೀಕ್ಷಿತವಾಗಿ ಅವನಿಗೆ ಅಶ್ವಿನಿಯೇ ಎದುರಾಗಿ ಬರ್ತಾ ಇದ್ಲು. ಆದರೆ ಅವನ ಆ ದೀರ್ಘ ವಿವರಣೆಯನ್ನು ಕೇಳಿದ ಅಶ್ವಿನಿ ಮುಖಭಾವ ಇನ್ನಷ್ಟು ಅಣಕದಿಂದ ಕಂಡಿತ್ತು. ಯಾಕಂದರೆ ಅವನ ಮಾತನ್ನು ಅವಳು ನಂಬ್ತಾ ಇಲ್ಲ. ಓ ಕಾವ್ಯ, ಹಾಗಾದರೆ ಇದೆಲ್ಲ ಕಾವ್ಯ ಐಡಿಯಾ ನಿಂದಲ್ಲ ಅಂತ ಹೇಳಿ ನನ್ನ ನಂಬಿಸಲು ನೋಡ್ತಿದ್ಯಾ? ಹೌದೇ? ಕಾವ್ಯಾಳ ಕುಟುಂಬ ಮತ್ತು ನಿಮ್ಮ ವರ್ಮಾ ಕುಟುಂಬದ ನಡುವೆ ಶೀಘ್ರದಲ್ಲೇ ನಡೆಯಲಿರುವ ಈ ವೈಭವದ ಮದುವೆಯ ಬಗ್ಗೆ ಈ ಇಡೀ ನಗರಕ್ಕೆ ತಿಳಿದಿದೆ. ಈಗ ನನಗಾಗಿ ಅವಳಿಂದ ದೂರವಿದ್ದು ಅವಳನ್ನು ಅಪರಾಧಿ ಮಾಡುವುದು ನಿನಗೆ ಎಷ್ಟು ನಷ್ಟ ತರ್ತದೆ ಹೇಳು? ನೀನು ಹೀಗೆ ನನ್ನ ಪರವಾಗಿ ಮಾತಾಡ್ತೀಯಾ ಅಂತ ಅವಳಿಗೆ ತಿಳಿದ್ರೆ ಅವಳು ಖಂಡಿತ ಬೇಸರಗೊಳ್ಳೋದಿಲ್ವ ಮಿಸ್ಟರ್? ಅವಳು ಆ ವ್ಯಕ್ತಿಯ ಹಿಡಿತದಿಂದ ತನ್ನ ಮಣಿಕಟ್ಟನ್ನು ಬಲವಾಗಿ ಎಳೆದುಕೊಂಡು ಅತ್ಯಂತ ಕಟ್ಟುನಿಟ್ಟಾಗಿ ಹೇಳಿಬಿಡ್ತಾಳೆ. ಕತೆ ಮುಂದುವರಿಯುತ್ತೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್.